ಈಗ ನೋಡಿ ನಾನು ಈ ಟೈಮಲ್ಲಿ ನನಗೆ ಎಷ್ಟೊಂದು ಕೆಲಸಗಳಾಗುತ್ತೆ. ಆದರೆ ನಾನು ಪಾಪ ತುಂಬ ಜನಕ್ಕೆ ಕಲಿಯುವಂಥ ಒಂದು ಹತ್ತಿರದಲ್ಲಿ ಟೈಲರಿಂಗ್ ಇರೋದಿಲ್ಲ. ನಾವು ಕಲಿಸ್ಬೇಕು ಅಂದರೆ ಅವರಿಗೆ ಎಷ್ಟೋ ಜನ ನಾನು ನೋಡಿದ್ದೀನಿ, ನಮಗೆ ಹತ್ತಿರ ಎಲ್ಲೂ ಕಲಿಸೋರಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ಇದು ಒಂದು ವಿಷಯ ಅವರು ತಿಳ್ಕೊಂಡಿರಲಿ. ಇದನ್ನು ಹಾಕಿ ಹೊಲಿದ್ರೆ ಅವರು ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಬೋದು. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್ ನಾನಿವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ತುಂಬ ಜನ ವ್ಯೂವರ್ಸ್ ಕೇಳಿದ್ರು ಕ್ಯಾನ್ವಾಸ್ ಡಿಸೈನ್ ಮಾಡೋದು ಅಂತ ಹೇಳ್ಕೊಡಿ. ಹಾಗೆ ಕ್ಯಾನ್ವಾಸು ಎಷ್ಟೋ ಜನಕ್ಕೆ ಕ್ಯಾನ್ವಾಸ್ ಅಂದರೆ ಏನು, ಟೈಲರ್ ಕೆಲಸನೇ ಮಾಡ್ತಾ ಇರ್ತಾರೆ, ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರ್ತಾರೆ. ಕ್ಯಾನ್ವಾಸ್ ಅಂದ್ರೇ ಏನೂ ಗೊತ್ತಿರೋದಿಲ್ಲ. ಕ್ಯಾನ್ವಾಸ್ ಹೇಗೆ ಬ್ಲೌಸಿಗೆ ಹಾಕಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬರೀ ನಾರ್ಮಲ್ ಬ್ಲೌಸ್, ಸಾದಾ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರ್ತಾರೆ. ಲೈನಿಂಗ್ ಬ್ಲೌಸ್ ಅಂದರೆ ಕ್ಯಾನ್ವಾಸ್ ಇಲ್ಲದೆ ಇರೋ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರ್ತಾರೆ. ನೀವು ಅದ್ರ ಜೊತೆಗೆ ಈ ರೀತಿ ಕ್ಯಾನ್ವಾಸನ್ನು ಬ್ಲೌಸಿಗೆ ಹಾಕಿ ಹೊಲಿದ್ಬಿಟ್ಟು ಜಾಸ್ತಿ ದುಡ್ಡನ್ನು ತಗೊಳ್ಳೋದು ಯಾವ ರೀತಿ, ಹಾಗೆ ನಿಮ್ಮ ಟೈಲರಿಂಗ್ ಕೆಲಸ ಸಹ ಇಂಪ್ರೂವ್ಮೆಂಟ್ ಮಾಡ್ಕೊಬೋದು ಇದರಲ್ಲಿ. ಅದು ಯಾವ ರೀತಿ ನಾವು ಈ ಕ್ಯಾನ್ವಾಸನ್ನು ಬಳಸಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ 1 ಮೀಟ್ರ್ ಅಥವಾ 2 ಮೀಟ್ರ್ ಕ್ಯಾನ್ವಾಸನ್ನು ನೀವು ತಂದಾಗ ಹೇಗೆ ಬಳಸಬೇಕು, ನಿಮಗೆ ಹೇಗೆ ಇದನ್ನು ಯೂಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಫ್ರೆಂಡ್ಸ್, ತುಂಬ ಜನಕ್ಕೆ ಗೊತ್ತಿರುತ್ತೆ, ಅದೇ ರೀತಿ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋದು ನನಗೆ ವ್ಯೂವರ್ಸ್ ಕಾಲ್ ಮಾಡಿದಾಗ ಗೊತ್ತಾಯಿತು, ಕಮೆಂಟ್ ಮಾಡಿದಾಗ ಗೊತ್ತಾಯಿತು. ನಾನು ಇದೇನು ಬಿಡು, ನಾರ್ಮಲ್ ಕ್ಯಾನ್ವಾಸ್ ಯೂಸ್ ಮಾಡ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳ್ಕೊಂಡು ನಾನು ಸುಮ್ಮನದೆ. ತುಂಬ ಜನ ಕ್ವಶನ್ ಕೇಳಿದ್ರು, ಕ್ಯಾನ್ವಾಸನ್ನು ಹೇಗೆ ಯೂಸ್ ಮಾಡಿ ಡಿಸೈನ್ ಮಾಡೋದು ಸ್ವಲ್ಪ ಹೇಳ್ಕೊಡೋದು. ನಂಗೆ ಅವಾಗ ಅನ್ನಿಸ್ತು, ಹೌದಲ್ವಾ, ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತು ನಮ್ಮ ಕ್ಲಾಸಲ್ಲೇ ಆದರೂ ಅಷ್ಟೇ ಕ್ಯಾನ್ವಾಸ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ. ಅದನ್ನು ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿ ಅದನ್ನು ಮಾರ್ಕ್ ಹಾಕಬೇಕು ಅನ್ನೋದು ಗೊತ್ತಿರೋಲ್ಲ. ಅದ್ರ ಬಗ್ಗೆ ನಾನು ಇವತ್ತು ಬಿಗಿನರ್ಸ್ಗೆ ಈ ಒಂದು ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ, ನಾನು ಫಸ್ಟು ಕ್ಯಾನ್ವಾಸು ನಿಮಗೋಸ್ಕರ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಟೈಲರಿಂಗ್ ಅಂದರೆ ಸ್ಟಿಚ್ ಮಾಡೋಕ್ಕೆ ಬರೋ ಯಾಸ್ಮಿನ್ ಏನಾದರೂ ನೋಡಿದ್ರೆ ಬೈತಾಳೆ, ಅಕ್ಕ ನೀವು ಇದನ್ನೆಲ್ಲ ವಿಡಿಯೋ ಬಳಸಿ ಹಾಳು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಇದ್ರ ಹಾಳಾದರೂ ಪರವಾಗಿಲ್ಲ, ನಿಮಗೊಂದು ಇದರಿಂದ ಏನಾದರೂ ಒಂದು ನಾನು ಹೇಳ್ಕೊಡ್ಬೇಕು. ಮತ್ತು ನಾನು ಈ ಕಟ್ ಮಾಡೋದು ನನಗೇನು ಹಾಳಾಗಲ್ಲ, ಅದು ನನ್ನ ಬ್ಲೌಸ್ಗೆ ಯೂಸಿಗೆ ಬರುತ್ತೆ. ಅದೇ ರೀತಿಯೇ ಹೇಳ್ಕೊಡ್ತೀನಿ, ನಾನು ಬ್ಲೌಸಿಗೆ ಯೂಸ್ ಮಾಡೋ ರೀತಿಯೇ ಹೇಳ್ಕೊಡ್ತೀನಿ. ಫಸ್ಟು ಈ ರೀತಿ ನೀವು ಕ್ಯಾನ್ವಾಸನ್ನು ತುಂಬ ಇದರಿಂದ ಬಳಸಬೇಕು. ಅಂದರೆ ಹೇಗಂದರೆ ಕರೆಕ್ಟಾಗಿ ಬಳಸಿ, ಒಟ್ರಾಸಿ ನೀವು ಕಟ್ ಮಾಡಿದ್ರೆ ಕ್ಯಾನ್ವಾಸ್ ತುಂಬ ವೇಸ್ಟ್ ಆಗುತ್ತೆ. ನೋಡಿ, ನಾನು ಈ ಸ್ಟಾರ್ಟಿಂಗಲ್ಲಿ ಈ ರೀತಿ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಬೇಕು. ನಿಮಗೆ ಕುತ್ತಿಗೆ ಅಗ್ಲನ ನೀವು ಎಷ್ಟು ಇಂಚ್ ಇಟ್ಕೊಳ್ತೀರೋ, ಕುತ್ತಿಗೆ ಅಗ್ಲನ ನೀವು ಎಷ್ಟು ಇಂಚ್ ಇಲ್ಲಿ ಇಟ್ಕೊಂಡಿರ್ತೀರ, ಒಂದು ನೀವು ಕುತ್ತಿಗೆ ಅಗ್ಲ ಒಂದು 3 ಇಂಚ್ ಇದ್ದರೆ ಒಂದು 2-3 ಇಂಚ್, ಒಂದು 5, ನಾನು 5 ಎಕ್ಸಾಂಪಲ್ 5 ಇಂಚ್ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಇದು ತುಂಬ ಗೋಳಾಗ್ತಿದೆ ಅಂದರೆ ಬೇಕಾದರೆ ನೀವು ಒಂದು ಸರಿ ಬ್ಲೌಸಿನ ಉದ್ದ ನೋಡಿಕೊಂಡು ಸಹ ನೋಡ್ಕೋಬೋದು. ಒಂದು 13 ಇಂಚಿಗೆ ನಾನು, ಅಂದರೆ 10 ಇಂಚಿಗೆ ಡೀಪ್ ಇದ್ದರೆ ಮೈ ಉದ್ದ 13 ಇಂಚಿಗಿದ್ದರೆ ನೀವು ಈ ರೀತಿ ಕಟ್ ಮಾಡಿ ಕ್ಯಾನ್ವಾಸನ್ನು ತಕ್ಕೊಂಡು ಇಟ್ಕೋಬೋದು. ಅಂದರೆ ಡಿಸೈನ್ ಯಾವ ರೀತಿ ಕಟ್ ಮಾಡ್ಬೋದು ಅಂತೇಳಿ. ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಕ್ಯಾನ್ವಾಸನ್ನು ಬ್ಲೌಸಿಗೆ ಯಾವ ರೀತಿ ಬಳಸೋದು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ರೆ ನಿಮಗೆ ಕ್ಯಾನ್ವಾಸ್ ಬಳಸೋದು ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ನಾನು ಈ ವಿಡಿಯೋನ ಹೇಳ್ತಾ ಇದ್ದೀನಲ್ಲ, ಇದನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಬರೀ ಕ್ಯಾನ್ವಾಸ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಕ್ಯಾನ್ವಾಸನ್ನು ಹೇಗೆ ಬ್ಲೌಸ್ಗೆ ಹಾಕಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋನ ನೀವು ಮಿಸ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಲ್ಲ. ನೋಡಿ, ಈ ವಿಡಿಯೋನ ಕರೆಕ್ಟಾಗಿ ನೋಡಿ. ಈ ರೀತಿ ಒಂದು ಕ್ಯಾನ್ವಾಸ್ ಪೇಪರ್ ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಎಕ್ಸಾಂಪಲ್ ನೀವು ಒಂದು ಬ್ಲೌಸಿಗೆ, ಈ ಬ್ಲೌಸ್ ಅಳತೆ ಬ್ಲೌಸು ಅಂತ ಅಂದ್ಕೊಳ್ಳಿ. ಈ ಅಳತೆ ಬ್ಲೌಸ್ಗೆ ನೀವು ಕ್ಯಾನ್ವಾಸ್ ಹಾಕಬೇಕು. ಕ್ಯಾನ್ವಾಸ್ ಹಾಕಿಬಿಟ್ಟು ಡಿಸೈನ್ ಮಾಡಬೇಕು ಅಂತಂದರೆ, ಎಕ್ಸಾಂಪಲ್ ನಾನೀಗ ಇಲ್ಲಿ ಹಾಕಿರೋ ಈ ಸ್ಟಿಚ್ ಮಾಡಿರೋಂತಹ ನೆಕ್ಕಿಗೆ ತುಂಬ ಸರಿ ಕ್ಯಾನ್ವಾಸನ್ನು ಹಾಕಿ ಹೊಲಿದಿರ್ತೀವಿ. ಅದನ್ನು ಯಾವ ರೀತಿ ಹಾಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ನಾವು ಅಳತೆ ಕೊಟ್ಟಿರ್ತಾರಲ್ಲ, ಆ ಬ್ಲೌಸಿನ ಹಿಂಭಾಗದಲ್ಲಿ ನಾವು ಈ ರೀತಿ ಡೀಪನ್ನು ಹಿಡ್ಕೊಂಡು ನೋಡಿ, ಇದು 11 ಇಂಚ್ ಉದ್ದ ಇದೆ. 11 ಇಂಚ್ ಉದ್ದ ನಾನು ಈ ಬ್ಲೌಸಲ್ಲಿ ಹಿಂಭಾಗದಲ್ಲಿ ನೀವು ಡೀಪನ್ನು ಹಿಡ್ಕೊಬೇಕು. 11 ಇಂಚ್ ಉದ್ದ ಬೇಡ, ನಾನೊಂದು 10 ಇಂಚ್ ಉದ್ದಕ್ಕೆ ತಗೊಳ್ತೀನಿ. ಅಂದರೆ ನಾನು ಈ ಬ್ಲೌಸ್ ಅಳತೆಗೆ ತಗೊಳ್ತೀನಿ ಅಂತ ಗೊತ್ತಿರಲಿಲ್ಲಲ್ಲ, ಹಾಗಾಗಿ ನಾನು 11 ಇಂಚು ಉದ್ದಕ್ಕೆ ಒಂದು ಮಾರ್ಕ್ ಹಾಕ್ತೀನಿ. ಈಗ ಅಗ್ಲ, ನಿಮಗೆ ನೆಕ್ ಅಗ್ಲ ಎಷ್ಟು ಬೇಕು, 2.5 ಇಂಚು ನೆಕ್ ಅಗ್ಲ. ಅಂದರೆ ಸ್ವಲ್ಪ ಸಪೂರ ಇರೋರಿಗೆ ತಗೊಳ್ತಿದ್ರೆ ಅಂದ್ಕೊಳ್ಳಿ. ನೋಡಿ, ಈ ರೀತಿ ನೀವು ಮೇಲೂ ಇಲ್ಲೂ ಸಹ ಅಷ್ಟೇ ಕುತ್ತಿಗೆ 2.5 ಇಲ್ಲಿಗೆ ಇಟ್ಕೊಂಡು ಸ್ಕೇಲಲ್ಲಿ ಗೆರೆ ಹಾಕ್ಕೊಳ್ಳಿ. ಈ ರೀತಿ ಗೆರೆಯನ್ನು ಹಾಕ್ಕೊಬೇಕು.
ನಿಜವಾಗ್ಲೂ ಹೇಳ್ಕೊಂಡು ತುಂಬ ಜನಕ್ಕೂ ಸಹ ಇದು ಗೊತ್ತಿರೋದಿಲ್ಲ. ಫಸ್ಟು ನೀವು ಏನು ಮಾಡಬೇಕು, ನೀವೊಂದು ನೆಕ್ ಶೇಪನ್ನು ಹಾಕಬೇಕು ಅಂತಂದರೆ ನೀವು ಈ ರೀತಿ ನೆಕ್ ಶೇಪನ್ನು ಹಾಕಿ. ಫಸ್ಟು ಹಾಕಾದ್ಮೇಲೆ ಈಗ ನಿಮಗೆ ಈ ಕ್ಯಾನ್ವಾಸ್ ಡಿಸೈನು ನೀವು ಈ ಸೈಡಲ್ಲಿ ಕಟ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಏನು ಮಾಡಬೇಕು, ನಾನೀಗ ಸಿಂಪಲ್ಲಾಗಿ ಇರೋದನ್ನ ಅಂದರೆ ಬೇಸಿಕ್ ಯಾರೆಲ್ಲ ಕಲಿತಿರ್ತಾರೆ ಅವರಿಗೆ ಕ್ಯಾನ್ವಾಸ್ ಹಾಕೋ ಸಿಂಪಲ್ ಅದು ಒಂದು ಡಿಸೈನನ್ನು ಹೇಳ್ಕೊಡ್ತೀವಿ. ಇದು ನಾರ್ಮಲ್ ಅವರ ನೆಕ್ ಅಗ್ಲ ಬರುತ್ತೆ. ಈಗ ನಾವು ಇದರಿಂದ ಈಚೆಗೆ ಡಿಸೈನ್ ಮಾಡಬೇಕಾಗತ್ತೆ, ಅಂದರೆ ಕ್ಯಾನ್ವಾಸ್ ಹಾಕಬೇಕಾಗತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಸ್ಟಾರ್ಟಿಂಗಿಂದ ನಿಮಗೆ ಇದು ಎಷ್ಟು ಅಗ್ಲ ಬೇಕಾದರೂ ತಗೊಳ್ತಾ ಹೋಗ್ಬೋದು. ಬೇಡ ಅಂದರೆ ನನಗೆ 1 ಇಂಚ್ ಸಾಕು ಅಗ್ಲ ಅಂತ ಅಂದರೆ ಈ ರೀತಿ 1 ಇಂಚು ಗ್ಯಾಪಲ್ಲಿ ನೀವು ಈ ರೀತಿ ಕ್ಯಾನ್ವಾಸಿಗೆ ಮಾರ್ಕ್ ಮಾಡ್ತಾ ಹೋಗಬೇಕು. ಈ ರೀತಿ ಮಾರ್ಕ್ ಮಾಡಿ ಈಗ ನೋಡಿ ಇಲ್ಲಿಂದ ಒಂದು ಶೇಪು ಸಿಕ್ತು. ಈ ರೀತಿ ನೀವು ಶೇಪನ್ನು ಕೊಡ್ತಾ ಹೋಗಬೇಕು. ಈ ರೀತಿ ಶೇಪನ್ನು ಕೊಟ್ಟಾಗ ಅಂದರೆ ಒಂದೇ ಸಮವಾಗಿ ಇಲ್ಲಿಂದ ಇಲ್ಲಿವರೆಗೂ ಬಂತು. ಈಗ ನಿಮಗೆ ಈ ಮಧ್ಯ ಇರೋದಿದೆಯಲ್ಲ ಇದು ವೇಸ್ಟ್ ಪೀಸು, ಇದು ಏನಿದೆ ಇದು ಮೇನ್ ಪೀಸ್, ಅಂದರೆ ಇದು ಕ್ಯಾನ್ವಾಸ್ ನಾವು ಬ್ಲೌಸ್ಗೆ ಕೊಡೋದಕ್ಕೆ ರೆಡಿ ಆದಂಥ ಪೀಸು. ಈಗ ನೋಡಿ ನಾನು ಕಟಿಂಗನ್ನು ಮಾಡ್ತೀನಿ. ತುಂಬ ಈಸಿ, ಫಸ್ಟಿಂದ ನಾನು ಈಸಿ ಆಗೋದನ್ನೇ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ನೋಡಿ ಈ ಶೇಪನ್ನು ಹೀಗೆ ಕತ್ರಿ ಕೈ ತಿರುಗಿಸೋದಿದೆ ಅಲ್ವಾ, ಅದೇ ಇಂಪಾರ್ಟೆಂಟ್ ಇರುತ್ತೆ ಟೈಲರಿಂಗ್ ಕೆಲಸದಲ್ಲಿ. ಈ ರೀತಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಬೇಕಿದ್ರೆ ನೀವು ಒಂದ್ಸರಿ ಇದನ್ನು ನೀವು ಹೀಗೆ ನೋಡಿಕೊಂಡು ಈ ಡೀಪ್ ನಿಮಗೆ ಸಾಕು ಅನಿಸಿದ್ರೆ ನೆಕ್ಸ್ಟು ಕಟ್ ಮಾಡಿ ಈ ರೀತಿ. ಈಗ ಇಲ್ಲಿ ಈಗ ನಮಗೆ ಮೇನ್ ಪೀಸ್ ಬೇಕಲ್ವಾ, ಈಗ ಈ ರೀತಿ ಈ ಕರೆಕ್ಟಾಗಿ ನೀವು ಕೈನ ಯಾವ ರೀತಿ ತಿರುಗಿಸ್ತೀರಾ ಅದ್ರ ಮೇಲೆ ನಿಮ್ಮ ಡಿಸೈನ್ ಶೇಪು ಬರ್ತಾ ಹೋಗುತ್ತೆ. ನಿಮಗೆ ಈ ಅಗ್ಲ ಏನಾದರೂ ಜಾಸ್ತಿ ಬೇಕು ಅಂದರೆ ಈ ಅಗ್ಲನ ನೀವು ಜಾಸ್ತಿಯಾಗಿ ಮಾಡ್ಕೊಬೋದು. ನೋಡಿ ಈಗೊಂದು ಶೇಪು ಬಂತು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ಬ್ಲೌಸಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಬಿಗಿನರ್ಸ್ ಇವತ್ತು ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ರೀತಿ ನೆಕ್ಕನ್ನು ಅಂದರೆ ಕ್ಯಾನ್ವಾಸ್ ಈ ರೀತಿ ನೀವು ಕ್ಯಾನ್ವಾಸ್ ಹಾಕೊಳ್ದಾಗ, ನಾನು ನನ್ನ ವಿಡಿಯೋಸಲ್ಲಿ ಇದೆ ಫ್ರೆಂಡ್ಸ್, ಕ್ಯಾನ್ವಾಸ್ ಹಾಕೊಳ್ದಾಗ ಶೇಪ್ ಹಾಳಾಗಲ್ಲ. ನೀವು ಇದೇ ಶೇಪನ್ನು ಕಟ್ ಮಾಡಿದರೆ ಕೊನೆಗೆ ಸ್ಟಿಚ್ ಆದಮೇಲೆ ಇದೇ ಶೇಪ್ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದೇ ಶೇಪ್ ಸಹ ಈ ಶೇಪೇ ಬಂದಿದೆ, ತುಂಬ ಚೆನ್ನಾಗಿದೆ ಆ ವಿಡಿಯೋ ನೋಡಿ. ಇದು ವೇಸ್ಟ್ ಆಯಿತು, ಇದು ವೇಸ್ಟ್ ಪೀಸು, ಇದು ಮೈನ್ ಪೀಸ್. ಇದು ಹಾಕಿ ಹೊಲಿಯೋದು ತುಂಬ ಈಸಿ. ಅದೇ ರೀತಿ ನಾನು ಇನ್ನೂ ಒಂದೆರಡು ಡಿಸೈನ್ ಬೇಕಾದರೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಇದು ವೇಸ್ಟ್ ಆಯಿತು. ಇದು ನಮಗೆ ನಿಜವಾಗೂ ಬರೋದು ಅಂದರೆ ಈ ಡಿಸೈನ್ ಬರುತ್ತೆ. ನಾನು ಇನ್ನೂ ಒಂದು ನಿಮಗೆ ಡಿಸೈನನ್ನು ಹೇಳ್ಕೊಡ್ತೀನಿ, ಯಾಕಂದರೆ ಬಿಗಿನರ್ಸರಿಗೆ ತುಂಬ ಹೆಲ್ಪ್ ಆಗಲಿ ಬೇಗ. ಫ್ರೆಂಡ್ಸ್ ನೋಡಿ ಈಗ ಇನ್ನೊಂದು ಈಸಿ ಡಿಸೈನನ್ನು ಹೇಳ್ಕೊಡ್ತೀನಿ. ಇದು ಸಹ ಈಗ ನೀವು ಹೇಗೆ ಈ ಥರ ಈಗ ನಾ ಫಸ್ಟ್ ಕಟ್ ಮಾಡಿ ತೋರಿಸ್ದೆ ಆ ರೀತಿ ಕಟ್ ಮಾಡಿ. ಈಗ ರವಂಡ್ ಶೇಪು ತುಂಬ ಟ್ರೆಂಡಿಂಗಲ್ಲಿ ಇರೋವಂಥದ್ದು, ನಾನು ಅದನ್ನು ಸಹಿತ ನಾನು ತೋರಿಸ್ತೀನಿ ನೋಡಿ. ಹಿಂಭಾಗದ ಡೀಪಿಗೆ ಒಂದು 10 ಇಂಚ್ ಇಟ್ಕೊಳ್ಳೋಣ. 10 ಇಂಚ್ ಇಟ್ಕೊಂಡು ಈ ರೀತಿ 3 ಇಂಚಿಗೆ ನಾವು ಒಂದು ಉದ್ದವನ್ನು ಅಗಲವನ್ನು ಹಾಕೊಳ್ಳೋಣ. 10 ಇಂಚಿಗೆ ನಾವು ಇದು ಕರೆಕ್ಟಾಗಿ ಮಾಡಿಕೊಂಡು ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ. ಈಗ ತುಂಬ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದು ಅಂದರೆ ರವಂಡ್ ನೆಕ್ಕಿಗೆ ಕ್ಯಾನ್ವಾಸ್ ಕೊಡುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಅಗ್ಗವನ್ನೇ ಜಾಸ್ತಿ ತಗೊಂಡಿರೋದ್ರಿಂದ ಮತ್ತೆ ನಾನು ಈ ರವಂಡನ್ನು ಹೊರಗಡೆ ತಂದಿಲ್ಲ, ಒಳಗಡೆನೇ ಇಟ್ಟಿದ್ದೀನಿ. ಈಗ ನೀವು ಇಲ್ಲಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಬನ್ನಿ, ತುಂಬ ನೀಟಾಗಿ ಬರುತ್ತೆ. ಮತ್ತು ನೀವು ರವಂಡ್ ನೆಕ್ ಯಾವುದೇ ಹೊಲಿಯೋದಾದರೂ ನೀವು ಈ ರೀತಿಯೇ ಕ್ಯಾನ್ವಾಸ್ ಕೊಟ್ಟಾಗ ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹಾಗೆ ಫ್ರಂಟಲ್ಲೂ ಸಹ ಈ ರೀತಿ ನೀವು ಕೊಡ್ಬೋದು. ಫ್ರಂಟ್ ನೆಕ್ಕಿಗೂ ಸಹಿತ ಈ ರೀತಿ ಕ್ಯಾನ್ವಾಸನ್ನು ಕೊಡ್ಬೋದು. ಫ್ರಂಟ್ ನೆಕ್ಕನ್ನು ನಾನು ಇವಾಗ ತೋರಿಸ್ತೀನಿ. ಇದಾದ ನಂತರ ಕರೆಕ್ಟಾಗಿ ರವಂಡ್ ನೆಕ್ಕಿಗೆ ಈ ರೀತಿ ನೀವು ಕೊಟ್ಕೋಬೋದು. ಬೇಕಿದ್ರೆ ಇಲ್ಲೂ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಬ್ರಾಡಾಗಿ ಸಹಿತ ಕೊಟ್ಕೋಬೋದು. ಈ ರೀತಿ ಕೊಡೋದ್ರಿಂದ ಬ್ಲೌಸ್ ಅನ್ನೋದು ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ತುಂಬ ಫಿನಿಶಿಂಗ್ ಆಗಿ ಬೋಟಿಕಲ್ಲಿ ಸ್ಟಿಚ್ ಮಾಡಿದ ರೀತಿ ಬರುತ್ತೆ. ಟ್ರೈ ಮಾಡಿ ನೀವು ಸ್ಟಿಚ್ ಮಾಡ್ತಿರೋಂಥ ರವಂಡ್ ನೆಕ್ಕಿಗೆ ನೀವು ಈ ರೀತಿ ಟ್ರೈ ಮಾಡಿ.
ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ನೀವೆಲ್ಲ ಕಮೆಂಟ್ ಮಾಡಬೇಕು, ಇದ್ರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳಿದರೆ ಮಾತ್ರ ನಾನು ನಾಳೆ ಒಂದು ಬ್ಲೌಸ್ಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತೀನಿ. ನೋಡಿ ಈ ರೀತಿ ರೌಂಡಾಗಿ ಬರುತ್ತೆ. ಇದು ಎಷ್ಟು ನೀಟಾಗಿ ಇದನ್ನು ನೀವು ಕೊಟ್ಟಾಗ ಇದ್ರ ಮಧ್ಯಕ್ಕೆ ಬೇಕಾದರೆ ಏನಾದರೂ ಡಿಸೈನ್ಸನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಹಾಗೆ ಕ್ಯಾನ್ವಾಸ್ ಕೊಟ್ಬಿಟ್ಟು ನೀವು ಒಂದು ಪೈಪಿಂಗ್ ಕೊಟ್ಟರೆ ಬ್ಯಾಕಲ್ಲಿ ರೌಂಡ್ ನೆಕ್ ಇರುತ್ತಲ್ಲ ತುಂಬ ಸ್ಟಿಫಾಗಿ ಕೂರುತ್ತೆ, ತುಂಬ ನೀಟಾಗಿ ಕೂರುತ್ತೆ. ಮತ್ತು ಇಲ್ಲಿ ಇರುತ್ತಲ್ಲ ಇದು ಸಹಿತ ವೇಸ್ಟ್ ಆದ ಪೀಸ್ ಏನಲ್ಲ, ಇದರಲ್ಲೂ ಸಹಿತ ನೀವು ಡಿಸೈನನ್ನು ಆರಾಮಾಗಿ ನೀವು ಮಾಡ್ಕೋಬೋದು. ನೋಡಿ ಇದನ್ನು ನೀವು ಇದು ಕಟ್ ಮಾಡಿದ್ನಲ್ವ, ನಾನು ಇಲ್ಲಿ ಕಟ್ ಮಾಡಿದ್ನಲ್ಲ, ಇಲ್ಲಿ ಸಹಿತ ಇದು ವೈಟ್ ಟೇಬಲ್ ಆಗಿರೋದ್ರಿಂದ ಹೇಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ ಈ ರೀತಿ ಶೇಪನ್ನು, ಈ ರೀತಿ ಡಿಸೈನನ್ನು ಸಹಿತ ಕೊಟ್ಕೊಬೋದು. ಈ ರೀತಿ ಕಟ್ ಮಾಡಿಕೊಂಡು ವೇಸ್ಟ್ ಅಂತೂ ಆಗಿರೋದಿಲ್ಲ. ಇದು ರವಂಡಲ್ಲಿ ಉಳಿತಲ್ವ, ರವಂಡಲ್ಲೂ ಸಹಿತ ನೀವು ಈ ರೀತಿ ಕಟ್ ಮಾಡಿಕೊಂಡು ಈ ರವಂಡಿಗೂ ಸಹಿತ ನೀವು ಈ ರೀತಿ ಕೊಟ್ಕೋಬೋದು. ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲೊಂದು ಲೇಸ್ ಕೊಟ್ಬಿಟ್ಟು ಇಲ್ಲೊಂದು ಲೇಸ್ ಕೊಟ್ಟರೆ ಈ ನೆಕ್ಕು ತುಂಬ ಚೆನ್ನಾಗಿ ಟ್ರೆಂಡ್ ಆಗ್ಬೋದು. ಮತ್ತು ಇಲ್ಲಿ ಒಂದು ಪೈಪಿಂಗ್ ಕೊಡಬೇಕಾಗತ್ತೆ, ಮತ್ತು ಇಲ್ಲೂ ಸಹಿತ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಇಲ್ಲ ನಮ್ಗೆ ಇದೇನು ಬೇಡ, ಇದೇನು ಯೂಸ್ ಇಲ್ಲ ಅಂತ ಅಂದರೆ ನೀವು ಬರೀ ಈ ರೀತಿ ಕ್ಯಾನ್ವಾಸನ್ನೇ ನೀವು ಬಳಸ್ಬೋದು. ಫ್ರೆಂಡ್ಸ್, ನೀವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಹೆವಿ ಡಿಸೈನ್ ಏನಾದರೂ ನೀವು ಸ್ಟಿಚ್ ಮಾಡ್ತೀರಾ ಅಂತಂದರೆ ಡಬಲ್ ಕ್ಯಾನ್ವಾಸ್ ಕೊಡಿ. ಇದೇ ಡಿಸೈನೇ ನೀವು ಡಬಲ್ ಕ್ಯಾನ್ವಾಸ್ ಇಟ್ಕೊಂಡು ಕೊಡಿ, ತುಂಬ ನೀಟಾಗಿ ಬರುತ್ತೆ. ನೀವು ಯಾವುದೇ ಫಿನಿಶಿಂಗ್, ಮತ್ತೀಗ ನಾನು ಫ್ರಂಟಲ್ಲಿ ಸಹಿತ ಕೊಡೋದನ್ನು ಹೇಳ್ತೀನಿ. ನೀವು ಫ್ರಂಟಲ್ಲಿ ಸೇಮ್ ಇದೇ ರೀತಿ ಕಟ್ ಮಾಡಿಕೊಂಡು ಫ್ರಿನ್ಸ್ ಕಟ್ಟಿಗೆ ಸಹಿತ ಇದೇ ರೀತಿ ಕೊಡ್ಬೋದು, ತುಂಬ ನೀಟಾಗಿ ಬರುತ್ತೆ. ಫ್ರಂಟಿಗೆ ನೀವು ಈ ರೀತಿ ಶೇಪಲ್ಲಿ ನೆಕ್ಕನ್ನು ಕಟ್ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಫ್ರಂಟಿಗೆ ಯಾವ ರೀತಿ ಕೊಟ್ಬಿಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೋಸ್ಕರ. ಅಂದರೆ ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಕೊಡಬೇಕು, ಈ ರೀತಿ ನೆಕ್ ಕೊಡಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡಿರೋ ರೀತಿ ಕಾಣಿಸುತ್ತೆ. ಫ್ರಂಟಲ್ಲಿ ಕೊಡಿ, ಈ ರೀತಿ ತುಂಬ ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ರೀತಿ ಮತ್ತೊಂದು ಡಿಸೈನ್ ಬೇಕಾದರೆ ನಾನು ತೋರಿಸ್ತೀನಿ. ಈ ರೀತಿ ನೋಡಿ, ಈಗ ಇದೆಲ್ಲ ಬೇಸಿಕ್ ಅಂದರೆ ಕ್ಯಾನ್ವಾಸ್ ಕೊಡೋ ಅಂಥದ್ದು. ಇದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕೈ ತಿರುಗ್ಸೋಕ್ಕೆ ಬಂತು ಈ ಡಿಸೈನ್ ಎಲ್ಲ ಕಟ್ ಮಾಡೋದಕ್ಕೆ ಅಂತ ಅಂದರೆ ನೀವು ಆರಾಮಾಗಿ, ನಾನು ಈಗ ನೆಕ್ಕು ವಿಡ್ತು ಸ್ವಲ್ಪ ಕಮ್ಮಿ ಇರೋದನ್ನೇ ತೊಗೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ಇದು ಬೋಟ್ ನೆಕ್ಕಿಗೆ ನೀವು ಕೊಡುವಂತಹ ಡಿಸೈನ್ ಬಂದು ಇಲ್ಲಿ ಮೇಲೆ 3 ಇಂಚು, ಇಲ್ಲಿಂದ ನಾನು ಡೀಪನ್ನು ತಗೊಂಡಿದ್ದೀನಿ 10 ಇಂಚು. ಈಗ ನೋಡಿ ಇಲ್ಲಿಂದ 3.5 ಇಂಚ್ ಇಟ್ಕೊಂಡು ಈ ರೀತಿ ಬಾಕ್ಸನ್ನು ಹಾಕ್ಬಿಟ್ಟು ಇಲ್ಲಿಂದ ನಾವು ರೌಂಡ್ ಶೇಪನ್ನು ಕೊಟ್ವಿ ಅಲ್ವಾ, ಇಲ್ಲಿಂದ ರೌಂಡ್ ಶೇಪನ್ನು ಕೊಟ್ವಿ. ಹಾಗೆ ನಾನೀಗ ಏನು ಮೆಜರ್ಮೆಂಟ್ ಇಲ್ಲ, ಹಾಗೇ ಒಂದು ಶೇಪನ್ನು ಕೊಡ್ತಾ ಇದ್ದೀನಿ. ಈ ರೀತಿ ಇದು ಹೇಗೆ ಬಂತು ಅಂತ ನಂಗೆ ಗೊತ್ತಾಗಿಲ್ಲ. ಈ ರೀತಿ ಶೇಪನ್ನು ಕೊಡ್ತಾ ಇದ್ದೀನಿ. ಈ ಶೇಪಿಗೆ ನೀವು ಕ್ಯಾನ್ವಾಸ್ ಹಾಕಬೇಕು ಅಂತ ಅಂದರೆ ಇದಕ್ಕೂ ಸಹಿತ ಅಷ್ಟೇ. ಬಿಗಿನರ್ಸ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನಾನು ಕ್ಯಾನ್ವಾಸ್ ಹಾಕೋದು ಗೊತ್ತಿರೋರಿಗೆ ಆಗುತ್ತೆ, ಗೊತ್ತಿಲ್ಲದೆ ಇರೋರಿಗೆ ತುಂಬ ಜನಕ್ಕೆ ಕ್ಯಾನ್ವಾಸ್ ಹಾಕಿ ಹೊಲೀರಿ ಅಂತೇಳಿ ಕಸ್ಟಮರ್ ಹೇಳಿದಾಗ ತುಂಬ ತಲೆ ಬಿಸಿ ಮಾಡ್ಕೊಬಿಡ್ತಾರೆ. ಆ ರೀತಿ ಮಾಡ್ಕೊಂಬಿಡಿ. ಈಗ ನೀಟಾಗಿ ನೀವು ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿದ್ರೆ ನಿಮಗೆ ಆ ಟೆನ್ಷನ್ನೇ ಇಲ್ಲ. ಆರಾಮಾಗಿ ಬೋಟಿಕ್ ಸ್ಟೈಲಲ್ಲಿ ನೀವು ಕ್ಯಾನ್ವಾಸನ್ನು ಯೂಸ್ ಮಾಡಿ ಸ್ಟಿಚ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂದ್ಕೊಂಡು ನಾನು ಈ ವಿಡಿಯೋ, ಅಂದರೆ ನನಗೆ ಫಸ್ಟಿಗೆ ಇದೇನು ಯಾರು ಅಂದರೆ ಬರುತ್ತೆ ಬಿಡು ಎಲ್ಲರಿಗೂ ಅಂತ ಅಂದ್ಕೊಂಡೆ. ಪಾಪ ಎಷ್ಟೋ ಜನಕ್ಕೆ ಈ ಥರ ಕೇಳ್ತಾನೆ ಇದ್ರು ನನಗೆ. ನಾನು ಅದಕ್ಕೆ ಪಾಪ ಅವರಿಗೊಂದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದೆ. ಹಾಗೆ ನಿಮಗೆಲ್ಲ ಬೇಕು ಅನಿಸಿದ್ರೆ ಇದನ್ನು ಕ್ಯಾನ್ವಾಸ್ ಯಾವ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡೋದು ನನಗೆ ಹೇಳ್ಕೊಡಿ ಅಕ್ಕ ಅಂತಂದರೆ ನಾನು ನನ್ನದೇ ಒಂದು ಬ್ಲೌಸಿಗೆ ಯಾವುದು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ಯಾವುದು ಬಂದಿಲ್ಲ. ಯಾಕಂದರೆ ಎಲ್ಲ ಎಂಬ್ರಾಯ್ಡ್ರಿ ಹಾಕ್ಸೋದ್ರಿಂದ ಆದರೆ ಇಷ್ಟಪಡ್ತಾರೆ ತುಂಬ ಜನ. ನಾನು ಹಾಕಿ ಹೊಲ್ಕೊಡ್ತೀನಿ. ನಮ್ಮ ಕಸ್ಟಮರ್ಗೆ ನಾನೇ ಈ ಡಿಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಆಯಿತು ಅಕ್ಕ ನೀವೇ ಮಾಡಿ ಡಿಸೈನು ಅಂತ ಹೇಳ್ತಾರೆ. ನಾನು ಈ ರೀತಿ ಎಲ್ಲ ಟ್ರೈ ಮಾಡ್ತೀನಿ, ಅವರಿಗೂ ತುಂಬ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಅಂದರೆ ಬೋಟ್ ನೆಕ್ಕಿಗೆ ಈ ರೀತಿ ಕಟ್ಟಿಂಗ್ ಬರುತ್ತೆ. ತುಂಬ ಇದನ್ನು ನೀವು
ಅಂದರೆ ಪೀಸು ಕಟ್ಟಿಂಗ್ ಆಗಿರೋ ಪೀಸ್ ಮೇಲೇ ಇಟ್ಬಿಟ್ಟು ಮಧ್ಯ ಒಂದು ಸ್ಟಿಚ್ ಹಾಕ್ಬಿಟ್ಟು ಸುತ್ತ ಹೊಲಿದ್ಬಿಟ್ಟು ಇದನ್ನು, ಇಲ್ಲ ಅಂದರೆ ನೀವು ಒಂದು ಲೈನಿಂಗ್ ಪೀಸ್ ಮೇಲೆ ಇದನ್ನು ನೀವು ಅಂಟಿಸ್ಕೊಂಡ್ಬಿಟ್ಟು ಇದನ್ನು ಹೊಲಿಯುವಂಥ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಇಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಈ ಡಿಸೈನು. ಬೇಕಿದ್ರೆ ಇನ್ನೊಂದು ವಿಡಿಯೋದಲ್ಲಿ ಬೇಕಿದ್ರೆ ನಿಮಗೆ ಹೇಳ್ತೀನಿ. ಅಂದರೆ ನೀವು ಈ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಅಕ್ಕ ನಮಗೆ ಇದ್ರ ಸ್ಟಿಚಿಂಗ್ ತೋರಿಸಿ ಅಂತ ಹೇಳಿದ್ರೆ ಮಾತ್ರ ತೋರಿಸ್ತೀನಿ. ಯಾಕಂದರೆ ಒಂದು ವಿಡಿಯೋಕ್ಕೆ ನಾವು ನಮ್ಮ ಕೆಲಸನ ಬಿಟ್ಬಿಟ್ಟು ನಿಮಗೆ ವಿಡಿಯೋ ಮಾಡಿರ್ತೀವಿ. ಯಾಕೆ ಗೊತ್ತಾ, ಈಗ ನೋಡಿ ನಾನು ಈ ಟೈಮಲ್ಲಿ ನನಗೆ ಎಷ್ಟೊಂದು ಕೆಲಸಗಳಾಗುತ್ತೆ. ಆದರೆ ನಾನು ಪಾಪ ತುಂಬ ಜನಕ್ಕೆ ಕಲಿಯೋ ಅಂಥ ಒಂದು ಹತ್ತಿರದಲ್ಲಿ ಟೈಲರಿಂಗ್ ಇರೋದಿಲ್ಲ. ನಾವು ಕಲಿಸ್ಬೇಕು ಅಂದರೆ ಅವರಿಗೆ ಎಷ್ಟೋ ಜನ ನಾನು ನೋಡಿದ್ದೀನಿ, ನಮಗೆ ಹತ್ತಿರ ಎಲ್ಲೂ ಕಲಿಸೋರಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ಇದು ಒಂದು ವಿಷಯ ಅವರು ತಿಳ್ಕೊಂಡಿರಲಿ. ಇದನ್ನು ಹಾಕಿ ಹೊಲಿದ್ರೆ ಅವರು ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಬೋದು. ಮತ್ತು ಹಾಗೆಯೇ ಸ್ವಲ್ಪ ಜಾಸ್ತಿ ದುಡ್ಡನ್ನು ತೊಗೋಬೋದು. ಈ ಕ್ಯಾನ್ವಾಸ್ ಪೇಪರಿಗೆ ಏನು ಜಾಸ್ತಿ ಇರೋದಿಲ್ಲ, 20-30 ರೂಪಾಯಿಗೆ 1 ಮೀಟ್ರ್ ಬಂದುಬಿಡುತ್ತೆ. ಇದರಲ್ಲಿ ವೇಸ್ಟ್ ಏನೇ ನೋಡಿ, ಎಲ್ಲ ಬ್ಲೌಸಿಗೂ ಸಹಿತ ನೀವು ಬರೀ ನಾರ್ಮಲ್ ನೀವು ರೌಂಡ್ ನೆಕ್ ಸ್ಟಿಚ್ ಮಾಡೋದಾದ್ರೂ ಈ ರೀತಿ ಕ್ಯಾನ್ವಾಸ್ ಹಾಕಿದಾಗ ಬೂಟಿಕ್ ಸ್ಟೈಲ್ ಬರುತ್ತೆ. ಮತ್ತು ಫ್ರಂಟಲ್ಲಿ ಟ್ರೈ ಮಾಡಿ ನೋಡಿ, ನಾವು ಫ್ರಂಟಲ್ಲಿ ತುಂಬ ನೀಟಾಗಿ ಬರುತ್ತೆ. ಫ್ರಂಟಲ್ಲಿ ನೀವು ಈ ರೀತಿ ನೆಕ್ಕನ್ನು ಕೊಟ್ಬಿಟ್ಟು ಪ್ರಿನ್ಸ್ ಕಟ್ ಕೊಡಿ, ಬ್ಯಾಕ್ ಉಕ್ಸ್ಕೊಡಿ, ಎಷ್ಟು ಚೆನ್ನಾಗಿ ಕೂರುತ್ತೆ ಬ್ಲೌಸು ಅಂತ ನೋಡಿ, ಎಷ್ಟು ನೀಟಾಗಿ ಕೂರುತ್ತೆ. ನಾನು ಸಹ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಬ್ಯಾಕ್ ಡಿಸೈನಿಗೂ ಸಹ ಈ ಕ್ಯಾನ್ವಾಸ್ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ಕ್ಯಾನ್ವಾಸ್ ಹಾಕಿ ಹೊಲಿಬೇಕು ಅಂತೇಳಿ ಮನಸ್ಸಿತ್ತು ಅವರಿಗೆ ಈ ಕಟ್ಟಿಂಗ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಟ್ಟಿಂಗಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಯಾಕಂದರೆ ಇದನ್ನು ನಾನು ಹೇಳ್ಕೊಟ್ಟಿರೋದಲ್ವ, ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದು ಕ್ಲಿಯರ್ ಮಾಡ್ತೀನಿ. ಇದೆಲ್ಲ ಫ್ರೆಂಡ್ಸ್ ನಾವೇ ನಮಗೆಲ್ಲ ಅವಾಗ ಯೂಟ್ಯೂಬು ವೀಡಿಯೋಸ್ ಅವು ಯಾವುದೂ ಇರಲಿಲ್ಲ. ನಾವು ಟೈಲರಿಂಗ್ ಕ್ಲಾಸಲ್ಲಿ ನಮಗೆ ಬರೀ ಒಂದು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಅಷ್ಟೇ ಕಲಿಸ್ಕೊಡ್ತಾಯಿದ್ರು. ನಾವು ಟ್ರೈ ಮಾಡಿ ಬೇರೆಯವ್ರ ಬ್ಲೌಸ್ಗೆ ಹಾಕಿ ಕೆಲವು 1-2 ಬ್ಲೌಸ್ಗಳು ಏನೋ ಒಂದು ರೀತಿ ಅಂದರೆ ಚೆನ್ನಾಗಾಗ್ದೇನೆ, ಫಿನಿಶಿಂಗ್ ನೀಟಾಗಿ ಬರ್ದೇನೆ ನಾವು ಟ್ರೈ ಮಾಡಿ ಕಲಿತ್ಕೊಂಡು ಈಗ ನೀಟಾಗಿ ಬರುತ್ತೆ. ಅದಕ್ಕೆ ಫ್ರೆಂಡ್ಸ್, ಈಗ ನೋಡಿ, ಇಂಥ ಒಳ್ಳೆ ಅವಕಾಶನ ಕಳ್ಕೊಬೇಡಿ. ಈ ವಿಡಿಯೋನ ನೀಟಾಗಿ ನೋಡಿ, ಟ್ರೈ ಮಾಡಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನನಗೆ ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕ್ಯಾನ್ವಾಸ್ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲರೂ ಸಹಿತ ಒಂದು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ, ಇನ್ನೂ ಹೆಚ್ಚು ಡಿಸೈನ್ಗಳನ್ನು ನೀವು ಈ ರೀತಿ ಕ್ಯಾನ್ವಾಸಲ್ಲಿ ತೋರಿಸಿ ಅಂತ ನನಗೆ ಹೇಳಿದ್ರೆ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸಬ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿದವರೆಲ್ಲ ಇದಕ್ಕೊಂದು ನನಗೆ ಹೆಲ್ಪ್ ಆಯಿತು ಅಂತ ಒಂದೊಂದು ಕಮೆಂಟ್ ಹಾಕಿ, ಆಗ ನಂಗೆ ತುಂಬ ಖುಷಿ ಆಗುತ್ತೆ. ನೀವು ಈ ವಿಡಿಯೋ ನಮಗೆ ಹೆಲ್ಪ್ ಆಯಿತು ಅಕ್ಕ ಅಂತೇಳಿ ಹಾಕಿದ್ರಂದ್ರೆ ಅದಕ್ಕಿಂತ ಖುಷಿ ನಂಗೆ ಬೇರೆ ಏನೂ ಇಲ್ಲ. ಪ್ಲೀಸ್ ಈ ವಿಡಿಯೋ ನೋಡಿದವ್ರು ಎಲ್ಲರೂ ನಿಮಗೊಂದು ಇದರಿಂದ ಉಪಯೋಗ ಆಗಿದೆ ಅಂತ ಅನಿಸಿದರೆ ಒಂದು ಕಮೆಂಟ್ ಹಾಕಿ, ನನಗೆ ತುಂಬ ಖುಷಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.